ಈ ಥರ ಸಿಚುವೇಶನಲ್ಲಿ ನಮ್ಮ ಯಜಮಾನಕ್ಕೋಸ್ಕರ ಇನ್ನೂ ಬದುಕಿದ್ದೀವಿ. ಎಲ್ಲರೂ ಆಡ್ಕೋತಾರೆ, ಕೊಲೆ ಮಾಡೋನೆ ಕೊಲೆಗಾರ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಅವ್ರನ್ನ ಹತ್ರದಿಂದ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದು ಮಾಮೂಲಿ 5G ಫೋನು, ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ. ಪಡೆದೇ ಹೋಗಿ ನಮ್ಮ ತಾಯಳೆ ಆ ಥರ ಎಲ್ಲ ಪರ್ಮಿಷನ್ ಕೊಡಲ್ವೇ? ಸುಮ್ಮನೆ 4 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಮೊದಲು ಸಕಾಲಾಗಿದೆ, ಫೋಟೋ ತೋರಿಸ್ತೀನಿ. ಈ ದೇವ್ರವರಲ್ಲ ಇವರೇ ನನ್ನ ಬದುಕಿಸಿದ್ರು. ಹೇಳ್ಬೇಕು ತಾನೆ ಅದನ್ನ, ಅವೆಲ್ಲ ಹೇಳ್ಬಾರ್ದು. ನಮ್ಮ ಯಜಮಾನಪ್ಪ ಹೇಳ್ಕೊಟ್ಟಿರೋದು ನಮ್ಗೆ ಆ ಥರ ಹೇಳ್ಬೇಡ ಅಂತ, ಅದಕ್ಕೆ ನಾವು ಹೇಳೋದು. ಅಲ್ಲ, ಅವ್ರು ಒಳ್ಳೆತನ ಗೊತ್ತಾಗ್ಬೇಕಲ್ಲ, ಹೇಳಿಲ್ಲ ಕೆಟ್ಟತನೇ ಇರಬೇಕು ನಮ್ಮ ಯಜಮಾನಪ್ಪನಿಗೆ, ಒಳ್ಳೆತನ ಬೇಡ. ಈಗ ನಿಮ್ಗೆ ಇದು ಸಹಾಯ ಮಾಡಿದವ್ರೇನಾ? ಅದೇ ದೇವರೇ ಮಾಡಿರೋದು. ಏನು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ರು? ಅವೆಲ್ಲ ಹೇಳ್ಬಾರ್ದು. ಕೆಲವರು ಅದನ್ನೇ ಹೇಳ್ತಾರೆ, ಮೀಡಿಯಾದವ್ರು ಬಂತಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಹಾಕ್ತಾರೆ ಅಂತಾರೆ. ನಮಗೆ ಬೇಡ, ನಮ್ಗೆ ಯಾರು ಏನು ಮಾಡಿಲ್ಲ, ನಾವು ಹಿಂಗೆ ಜೈ ಡಿ. ಏನಾಗಿತ್ತು ಅಲ್ಲಿ? ಬೈಕಲ್ಲೇ ಕಣ್ಣು ಕಾಣಲ್ಲ ನನಗೆ, ಒಂದೇ ಕಣ್ಣಿರೋದು. ಅವತ್ತು ಈ ಅಪ್ಪ ಇಲ್ಲೋಗಿ ನಾನು ಇರ್ತಿರ್ಲಿಲ್ಲ, ಇವತ್ತು ಈ ಗೇಟ್ ಮುಂದೆ ಮಾತಾಡ್ತಿರ್ಲಿಲ್ಲ. ಯಾವತ್ತೋ ದೇವ್ರು ಹೇಳ್ಕೋಬೇಕಲ್ವಾ ಸರ್, ಅದನ್ನ ಹೇಳ್ಕೊಂಡಿರುತ್ತೆ ಜನಕ್ಕೆ ಗೊತ್ತಾಗುತ್ತೆ. ಯಜಮಾನಪ್ಪ ಹೇಳ್ಕೊಡ್ಲಿಲ್ವ ನಂಗೆ ಅದೆಲ್ಲ? ಅಲ್ಲ, ಅವ್ರು ಹೇಳ್ಕೊಡಲ್ಲ. ಈಗ ಅವ್ರ ಕಷ್ಟದಲ್ಲಿದ್ದಾರೆ ಹೇಳ್ಬೇಕು ತಾನೆ ನೀವು. ಬೇಡ, ಸಿಂಪತಿ ನಮಗೆ ಬೇಡ. ಸಿಂಪತಿ ಪ್ರಶ್ನೆ ಅಲ್ಲ, ಈಗ ನಿಮ್ಗೆ ಆಗಿರೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಬೇಡ ಬೇಡ. ಈಗ ನನಗೆ ಹಸಿವಿದೆ ಅಂತ ನಾನು ಹೇಳ್ಕೊಡಿರ್ತಾನೆ ನಿಮಗೆ ಗೊತ್ತಾಗೋದು? ಬೇಡ, ಆ ಥರ ಹಸಿವಿದ್ರು ನೀರು ಕುಡ್ಕೊಂಡ್ ಬದುಕಬೇಕು. ನೀನು ಊಟ ಕೊಡಿಸಿ ಅಂದ್ಬಿಟ್ಟು ನಿನಗೆ ಜೈ ಅನ್ಬಾರ್ದು. ಅಲ್ಲ ಸರ್, ಜೈ ಪ್ರಶ್ನೆ ಅಲ್ಲ. ಈಗ ನನಗೆ ಹಸಿವಿದೆ ಅಲ್ವಾ, ನನ್ನ ಹಸಿವಿದೆ ಹೇಳ್ಕೊಂಡ್ರೆ ನಿಮಗೆ ಗೊತ್ತಾಗೋದು ಊಟ ಕೊಡೋದು. ಬೇಡ, ನಾವು ಹಂಗೆ ನೀರು ಕುಡ್ಕೊಂಡು ಕಾಲ ಕಳೀತೀವಿ. ನಮ್ಮ ಯಜಮಾನಪ್ಪನ ಹಂಗೆ ಹೃದಯದಲ್ಲಿ ಇಟ್ಕೊಂಡು ನಾನು ಬದುಕ್ತೀನಿ. ಓಕೆ ಸರ್, ಒಳ್ಳೆ ಸಂದೇಶ ಕೊಟ್ರಿ ಸರ್. ನಮಸ್ತೆ. ಆಕ್ಸಿಡೆಂಟ್ ಆಗಿತ್ತು, ಓಕೆ. ಸೊ ಮತ್ತೆ ಅದೇ ಹೇಳ್ಕೊತಾ ಇಲ್ಲ ಅವ್ರು, ಅಂದ್ರೆ ಹೇಳ್ಕೊಳಕ್ಕೆ ಹಿಂಜರಿತಾ ಇದಾರೆ ಅವರು. ಅವನಿಗೆ ಹೇಳ್ಬಾರ್ದು, ಅದೇ ಭಾಷೆ ಹೇಳಿದಾರಲ್ಲ, ಓಕೆ, ಅದನ್ನ ನೋಡಿ ಓಕೆ. ಯಾರು ಹೇಳ್ಬಾರ್ದು ಇದು ಮಾಡೋದು. ಓ, ವೀಕೆಂಡ್ ವಿತ್ ರಮೇಶ್ ಹಿಂಗ್ ಅಂತಲ್ಲ ಯಾರಿಗೊಬ್ರಿಗೆ, ಇವ್ರೇನಾದ್ರು ಹೇಳ್ಬಾರ್ದು ಅಂತ ಯಾರಾದ್ರೂ ಹೇಳ್ಕೊಳಲ್ಲ. ಬಟ್ ಅದ್ ನಮ್ಗೆ ಗೊತ್ತು, ಅವನಿಗೆ ಪಾಪ ಹೆಲ್ಪ್ ಮಾಡಿದಾರೆ. ಅದು ಕಣ್ಣು ಬರಲ್ಲ ಅಂದ್ಬಿಟ್ಟು ಡಾಕ್ಟ್ರು, ಅದಕ್ಕೆ ಏನಾಗುತ್ತೆ ಅಂತ ಮಾಡ್ತಾ ಇದ್ರು. ಅದೇ ಅಮೌಂಟ್ ಎಲ್ಲ ಕೊಟ್ಟರು, ಅವನು ಸ್ವತಃ ತರಾನೇ ಅಂದ್ಬಿಡಿವ. ಓಕೆ. ಎಷ್ಟು ದಿನ ಆಯ್ತು ಆಕ್ಸಿಡೆಂಟ್ ಆಗಿ ಅವ್ರಿಗೆ? 4 ವರ್ಷ ಆಯ್ತು. ಸೊ 4 ವರ್ಷದಲ್ಲಿ ಆಪರೇಷನ್ ಮಾಡಿದ್ರ? ಅದು ಆಪರೇಷನ್ ಅದೇ ಡಾಕ್ಟ್ರು ಕಣ್ ಬಂದ್ರೆ ಇದ್ ಮಾಡೋಣ ಅಂತ ಹೇಳಿದ್ರು. ನಾವು ಪುಣ್ಯ ಮಾಡಿದ್ರೆ ಇವ್ರು ಪುಣ್ಯ ಮಾಡೋದೇನೋ ಗೊತ್ತಿಲ್ಲ. ಇವ್ರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಸಾಂಗ್ ಇದೆ, ಹೌದೌದು. ಆ ಥರ ನಾವು ಪಡ್ಕೊಂಡಿದೆ ಪುಣ್ಯ. ಮಿಕ್ಕಿ ಹೆಂಗಾರು ಇರ್ಬೋದು. ಈ ಥರ ಸಿಚುವೇಶನಲ್ಲಿ ನಮ್ಮ ಯಜಮಾನಕ್ಕೋಸ್ಕರ ಇನ್ನೂ ಬದುಕಿದ್ದೀವಿ. ಎಲ್ಲರೂ ಆಡ್ಕೋತಾರೆ, ಕೊಲೆ ಮಾಡೋನೆ ಕೊಲೆಗಾರ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಅವ್ರನ್ನ ಹತ್ರದಿಂದ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದು ಮಾಮೂಲಿ 5G ಫೋನು, ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ. ಅವ್ನು ಅಷ್ಟು ಕೊಲೆ ಮಾಡೋನೆ ಇಷ್ಟು ಕೊಲೆ ಮಾಡೋನೆ ಅಂತ. ನಿಮ್ಮನೆ ದೋಸೆ ತೂತ್ಗಳು, ರಾಗಿ ಮುದ್ದೆ ಎಲ್ಲ ತೂತ್ಕೊಳ್ಳೆ ನಿಮ್ಮದು, ನಿಮ್ಮದೇ ವ್ಯತ್ಯಾಸ ಗೊತ್ತಿರಲ್ಲ. ಸುಮ್ಮನೆ ನಮ್ಮ ಯಜಮಾನಪ್ಪನ ಬಗ್ಗೆ ಮಾತಾಡಬೇಡ್ರಿ ದಯವಿಟ್ಟು. ಎಲ್ಲರೂ ಹೇಳೋದೊಂದೇ, ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಇಂಡಸ್ಟ್ರಿ ಬರೋವರ ನಮ್ಮ ಅಪ್ಪನಿಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅದಕ್ಕೂ ಕಮೆಂಟ್ ಮಾಡ್ತಾರೆ, ನಿಮ್ಮ ಪ್ರಾಣ ಕೊಡ್ತೀರಾ, ನಾವು ಜೈಲು ಹೋಗ್ಬಿಡಿ ಅವ್ರ ಜೊತೆ ಅಂತ. ಆ ಥರ ಏನಾದ್ರು ಸರ್ಕಾರ ಪರ್ಮಿಷನ್ ಏನಾದ್ರು ಕೊಟ್ಟರೆ, ಆ ಥರ ಸರ್ಕಾರ ಏನಾದ್ರು ಪರ್ಮಿಷನ್ ಕೊಟ್ಟು ಜಡ್ಜ್ ಏನಾದ್ರು ಅಭಿಮಾನಿಗಳು ಯಾರು ದರ್ಶನ್ಗೋಸ್ಕರ ಹೋಗ್ತೀರಾ ಅಂತ ಏನಾದ್ರು ಹೇಳಿದ್ರೆ, ನಮ್ಮ ತಾಯಣೆ ಬೆಂಗಳೂರು ಜೈಲು ಸಾಕಾಗಲ್ಲ. ಅಷ್ಟು ಜನ ಹೋಗ್ತೀವಿ ಸ್ವಾಮಿ, ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ. ಏನೋ 3 ವರ್ಷ 4 ವರ್ಷ ಜೈಸಿ ಹೊಡಿಯಲ್ವಾ? ಪಡೆದೇ ಹೊಡಿತೀವಿ ನಮ್ಮ ತಾಯಣೆ. ಆ ಥರ ಎಲ್ಲ ಪರ್ಮಿಷನ್ ಕೊಡಲ್ವೇ? ಸುಮ್ಮನೆ ಎಲ್ಲ ಫೇಕ್ ನ್ಯೂಸ್ ಹೇಳೋದು, ಕಮೆಂಟ್ಗಳು ಹಾಕೋದು. ಅವ್ರಿಗೋಸ್ಕರ ಹಂಗೆ ಮಾತಾಡ್ತೀರಾ, ಇವ್ರಿಗೋಸ್ಕರ ಹಿಂಗೆ ಮಾತಾಡ್ತೀರಾ ಅಂತ ಕಮೆಂಟ್ಗಳು ಮಾಡ್ಕೊಂಡು ಎಲ್ಲ ದುಡ್ಡು ಕೊಡ್ಕೊಂಡು ಟೋಕನ್ ಹಾಕೋತಾರೆ ಅಭಿಮಾನಿಗಳು ಅಂತಾರೆ. ಪ್ರತಿಯೊಂದು ಪಿಕ್ಚರ್ಗೂ ನಮ್ಮ ಸ್ವಂತ ಖರ್ಚಲ್ಲಿ ಮಾಡ್ತಾರೆ. ಒಬ್ಬೊಬ್ಬ ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋನು, ಹೋಟ್ಲಲ್ಲಿ ಕೆಲಸ ಮಾಡೋನು, ಅವನು 1000 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಈ ಥರ ಸೆಲೆಬ್ರೇಷನ್. ಯಾರೇನೋ ನಮಗೇನು ಕೋಟ್ಯಾಂತರ ರೂಪಾಯಿ ಯಾವ ಸಲದಿಂದ ಬರೋಣ, ನಮಗೆ ಪ್ರೀತಿಯಿಂದ ಮಾಡೋದು. ಸ್ವಾಮಿ ನಾವು ಇಷ್ಟಪಟ್ಬಿಟ್ಟಿದ್ದೀವಿ. ಈಗ ನಮ್ಮಮ್ಮ ನಾನು ಹೊಡಿತಾಳೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ತೀವಾ? ಇಲ್ಲ ತಾನೇ. ಹೆಣ್ಣಿಗೆ ಬಳೆ ಮುಖ್ಯ, ತಾಯಿಗೆ ಮಗು ಮುಖ್ಯ, ನಮಗೆ ನಮ್ಮ ಡಿ ಬಾಸ್ ಮುಖ್ಯ ಅಷ್ಟೇ. ಜೈ ಡಿ ಬಾಸ್. ನಾವು ಹೇಳೋದು ಎಲ್ಲ ಕನ್ನಡ ಪಿಕ್ಚರ್ ನೋಡಿ ನಮ್ಮ ಬಾಸ್ನ ಪ್ರೋತ್ಸಾಹಿಸ್ರಿ. ನಾವು ನಿಮ್ಮ ಪಿಕ್ಚರ್ ನೋಡ್ತೀವಿ, ನೀವು ನಮ್ಮ ಪಿಕ್ಚರ್ ನೋಡಿ. ಇನ್ನೊಬ್ರಿಗೆ ಸಿಗಾಟಬೇಡಿ, ನಾಲ್ಗೆಗೆ ಕಂಟ್ರೋಲ್ ಇಟ್ಕೊಳ್ಳಿ, ಆಗಬೇಡಿ. ಓಕೆ. ಎಲ್ಲ ಪಿಕ್ಚರ್ ನೋಡಿ, ಎಲ್ಲರೂ ಬರುತ್ತೆ.
ಅಂದರೆ ನಮ್ಮನೆ ದೇವರು ನಮ್ಗೆ ಇಷ್ಟ, ನಮ್ಮನೆ ದೇವರು ಮಂಜುನಾಥ, ಹಂಗೆ ನಮ್ಮ ಡಿಮಾಸ್ ನಮ್ಗೆ ಇಷ್ಟ. ನಾವು ಇನ್ನೊಂದು ಪಿಕ್ಚರ್ ಮಾರ್ನಿಂಗ್ ಹೋಗ್ತೀನಿ, ಓಕೆ 2 ಪಿಕ್ಚರ್ ಹೋಗಿ ಅಂದರೆ ಫಸ್ಟು ನಮ್ಮ ದೇವರು, ಆಮೇಲೆ ಮನೆ ದೇವರು, ಆಮೇಲೆ ಬೇರೆ ಪಿಕ್ಚರ್ಗೆ ಹೋಗ್ತೀನಿ. ಆ ಥರ. ಸೂಪರ್. ಜೈ ಡಿಮಾಸ್, ಜೈ ಚಾಲೆಂಜ್ ಸ್ಟಾರ್. ನಮ್ಮ ತಾಯಿ ಚಾಮುಂಡೇಶ್ವರಿ, ನಮ್ಮ ಬಾಸ್ ಬೇಗ ಬರಲಿ. ಆ ತಾಯಿ ಚಾಮುಂಡೇಶ್ವರಿ ನಾವು ಕೇಳ್ಕೊತಾ ಇದ್ದೀವಿ. ಯಾರು ಕಂಡು ವರ್ಸಿ ಮಾಡಬೇಡ್ರಿ. ನಮ್ಮ ಯಜಮಾನ ಭೂಮಿಗೆ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ. ಹಾಕಿದ್ರೆ ನೀವು ಏನೇ ಮಾತಾಡೋ ನಮ್ಗೇನು ಬೇಜಾರಾಗಲ್ಲ, ನಾವಂತೂ ನಿಮಗೆ ಉತ್ತರ ಕೊಡೋದು. ಸೂಪರ್. ಜೈ ಡಿಮಾಸ್. ಇದು ನಿಮ್ಮ ಮುಂಚೆಯಿಂದನೂ ಆಗಿರೋದಾ ಏನು ಇದು? ನಮಗೆ 4 ವರ್ಷ ಆಯಿತು ಆಕ್ಸಿಡೆಂಟ್ ಆಗಿ. ಓಕೆ. ಮೊದಲು ಚೆನ್ನಾಗಿದ್ರಿ. ಮೊದಲು ಸಕಾಲಾಗಿದೆ, ಫೋಟೋ ತೋರಿಸ್ತೀನಿ. ಈ ದೇವ್ರವರಲ್ಲ, ಇವರೇ ನನ್ನ ಬದುಕಿಸಿದ್ರು. ಮತ್ತೆ ಹೇಳ್ಬೇಕು ತಾನೆ ಅದನ್ನ? ಅವೆಲ್ಲ ಹೇಳ್ಬಾರ್ದು. ನಮ್ಮ ಯಜಮಾನಪ್ಪ ಹೇಳ್ಕೊಟ್ಟಿರೋದು ನಮಗೆ, ಆ ಥರ ಹೇಳ್ಬೇಡ ಅಂತ. ಅದಕ್ಕೆ ನಾವು ಹೇಳೋದು. ಅಲ್ಲ, ಅವ್ರು ಒಳ್ಳೆತನ ಗೊತ್ತಾಗ್ಬೇಕಲ್ಲ, ಹೇಳಿಲ್ಲ ಬೇಡ, ಕೆಟ್ಟತನನೇ ಇರಬೇಕು ನಮ್ಮ ಯಜಮಾನಪ್ಪನಿಗೆ, ಒಳ್ಳೆತನ ಬೇಡ. ಈಗ ನಿಮ್ಗೆ ಇದು ಸಹಾಯ ಮಾಡಿದವ್ರೇನಾ? ಅದೇ ದೇವರೇ ಮಾಡಿರೋದು ನಮ್ಗೆ. ಏನು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ರು? ಅವೆಲ್ಲ ಹೇಳ್ಬಾರ್ದು. ಕೆಲವರು ಅದೇನೇ ಹೇಳ್ತಾರೆ, ಮೀಡಿಯಾದವ್ರು ಬಂತಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಹಾಕ್ತಾರೆ ಅಂತಾರೆ. ನಮಗೆ ಬೇಡ, ನಮ್ಗೆ ಯಾರು ಏನೂ ಮಾಡಿಲ್ಲ, ನಾವು ಹಿಂಗೆ ಜೈ ಡಿಮಾಸ್. ಏನಾಗಿತ್ತು ಅಲ್ಲಿ? ಬೈಕಲ್ಲೇ? ಕಣ್ಣು ಕಾಣಲ್ಲ ನನಗೆ, ಓಕೆ. ಒಂದೇ ಕಣ್ಣಿರೋದು. ಅವತ್ತು ಈ ಅಪ್ಪ ಇಲ್ಲೋಗಿ ನಾನು ಇರ್ತಿರ್ಲಿಲ್ಲ. ಇವತ್ತು ಈ ಟೇಟ್ ಮುಂದೆ ಮಾತಾಡ್ತಿರ್ಲಿಲ್ಲ. ಯಾವತ್ತೋ ಬಟ್ ಹೇಳ್ಕೋಬೇಕಲ್ವಾ ಸರ್? ಅದನ್ನ ಹೇಳ್ಕೊಂಡಿರುತ್ತೆ ಜನಕ್ಕೆ ಗೊತ್ತಾಗುತ್ತೆ. ಯಜಮಾನಪ್ಪ ಹೇಳ್ಕೊಡ್ಲಿಲ್ವ ನಮ್ಗೆ ಅದೆಲ್ಲ? ಅಲ್ಲ, ಅವ್ರು ಹೇಳ್ಕೊಡಲ್ಲ. ಈಗ ಅವ್ರ ಕಷ್ಟದಲ್ಲಿದ್ದಾರಿಂದ ಹೇಳ್ಬೇಕು ತಾನೆ ನೀವು? ಬೇಡ, ಸಿಂಪತಿ ನಮಗೆ ಬೇಡ. ಸಿಂಪತಿ ಪ್ರಶ್ನೆ ಅಲ್ಲ. ಈಗ ನಿಮ್ಗೆ ಆಗಿರೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಬೇಡ ಬೇಡ. ಈಗ ನನಗೆ ಹಸಿವಿದೆ ಅಂತ ನಾನು ಹೇಳ್ಕೊಡಿರ್ತಾನೆ ನಿಮಗೆ ಗೊತ್ತಾಗೋದು? ಬೇಡ. ಆ ಥರ ಹಸಿವಿದ್ರೆ ನೀರು ಕುಡ್ಕೊಂಡ್ ಬದುಕಬೇಕು. ನೀನು ಊಟ ಕೊಡಿಸಿ ಅಂದ್ಬಿಟ್ಟು ನಿನಗೆ ಜೈ ಅನ್ಬಾರ್ದು. ಅಲ್ಲ ಸರ್, ಜೈ ಪ್ರಶ್ನೆ ಅಲ್ಲ. ಈಗ ನನಗೆ ಹಸಿವಿದೆ ಅಲ್ವಾ, ನನ್ನ ಹಸಿವಿದ್ರೆ ನಾನು ಹೇಳ್ಕೊಂಡ್ರೆ ನಿಮಗೆ ಗೊತ್ತಾಗೋದು ಊಟ ಕೊಡೋದು. ಬೇಡ, ನಾವು ಹಂಗೆ ನೀರು ಕುಡ್ಕೊಂಡು ಕಾಲ ಕಳೀತೀವಿ. ನಮ್ಮ ಯಜಮಾನಪ್ಪನ ಹಂಗೆ ಹೃದಯದಲ್ಲಿ ಇಟ್ಕೊಂಡು ನಾನು ಬದುಕ್ತೀನಿ. ಓಕೆ ಸರ್, ಒಳ್ಳೆ ಸಂದೇಶ ಕೊಟ್ರಿ ಸರ್. ನಮಸ್ತೆ ಫ್ರೆಂಡ್. ಓಕೆ, ಅಲ್ಲ ಇವ್ರ ಬಗ್ಗೆ ಹೇಳಿ, ಪರವಾಗಿಲ್ಲ. ಓಕೆ. ಆಕ್ಸಿಡೆಂಟ್ ಆಗಿತ್ತು, ಅವಾಗ ಬಾಸ್ ಹೆಲ್ಪ್ ಮಾಡಿದ್ರು. ಓಕೆ. ಸೊ ಮತ್ತೆ ಅದೇ ಹೇಳ್ಕೊತಾ ಇಲ್ಲ ಅವ್ರು, ಅಂದ್ರೆ ಹೇಳ್ಕೊಳಕ್ಕೆ ಹಿಂಜರಿತಾ ಇದಾರೆ ಅವರು? ಇಲ್ಲ ಅವ್ರಿಗೆ ಪಾಪ ಅವ್ನಿಗೆ ಹೇಳ್ಬಾರ್ದು. ಅದೇ ಬಾಸ್ ಹೇಳಿದಾರಲ್ಲ ವೀಕೆಂಡ್ ವಿತ್ ರಮೇಶ್ ಅಲ್ಲಿ, ಓಕೆ, ಅದು ನೋಡಿ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾನೆ. ಓಕೆ, ಯಾರು ಹೇಳ್ಬಾರ್ದು ಅಂತ ಇದು ಮಾಡೋದು. ಓ, ವೀಕೆಂಡ್ ವಿತ್ ರಮೇಶ್ ಹಿಂಗೆ ಅಂತಲ್ಲ ಯಾರಿಗೊಬ್ರಿಗೆ, ಇವ್ರೇನವರು ಸಹಾಯ ಮಾಡೋದು ಹೇಳ್ಬಾರ್ದು ಅಂತ, ಅದಕ್ಕೆ ಯಾರ ಹತ್ರ ಹೇಳ್ಕೊಳಲ್ಲ. ಬಟ್ ಅದು ನಮ್ಗೆ ಗೊತ್ತು. ಅವನಿಗೆ ಪಾಪ ಹೆಲ್ಪ್ ಮಾಡಿದಾರೆ. ಅದು ಕಣ್ಣು ಬರೋಣ ಅಂದ್ಬಿಟ್ಟು ಡಾಕ್ಟ್ರು, ಅದಕ್ಕೇನಾಗುತ್ತೆ ಅಂತ ಮಾಡ್ತಾ ಇದ್ರು. ಅದೇ ಅಮೌಂಟ್ ಎಲ್ಲ ಕೊಟ್ಟರು, ಅವನು ಸ್ವತಃ ಥರನೇ ಅಂದ್ಬಿಟ್ಟಿದ. ಓಕೆ. ಒಂದು ಎಷ್ಟು ದಿನ ಆಯಿತು ಆಕ್ಸಿಡೆಂಟ್ ಆಗಿ ಅವ್ರಿಗೆ? 4 ವರ್ಷ ಆಗ್ತದೆ. 4 ವರ್ಷ ಆಯಿತು. ಸೊ 4 ವರ್ಷದಲ್ಲಿ ಆಪರೇಷನ್ ಮಾಡಿದ್ರೆ ಅದು? ಆಪರೇಷನ್ ಮಾಡಿ ಅದೇ ಡಾಕ್ಟ್ರು ಕಣ್ಣು ಬಂದರೆ ಇದು ಮಾಡೋಣ ಅಂತ ಹೇಳಿದ್ರು. ಬಟ್ ಡಾಕ್ಟ್ರು ಕಣ್ಣ ಅದು ಏನೇ ಮಾಡೋದು ಅದಕ್ಕೆ ಎಫೆಕ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಾಸ್ ಟ್ರೈ ಮಾಡೋಣ ಅಂತಾನೆ ಅಂದಿದ್ದು. ಬಟ್ ಅದು ಡಾಕ್ಟ್ರ್ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಪೂರ್ತಿ ಖರ್ಚು ಅವರೇ ನೋಡ್ಕೊಂಡ್ರು ಎಲ್ಲ ಅವರೇ. ಸೊ ಪ್ರೈವೇಟ್ ಹಾಸ್ಪಿಟಲ್ ಏನು ಖರ್ಚಾಯಿತು ಅದೆಲ್ಲ? ಸ್ಪರ್ಶ ಹಾಸ್ಪಿಟಲ್ ಇದ್ರ ಹತ್ರ ಆನೇಕಲ್ ರೋಡ್, ಚಂದಾಪುರ ಹತ್ರ. ಓಕೆ. ಅವ್ನು ಇರೋದು ಆನೇಕಲ್ಲಲ್ಲಿ. ಅಲ್ಲಿಂದ ಬಂದ. ಎಷ್ಟು ಖರ್ಚಾಯಿದೆ ಸರ್ ಸುಮಾರು? ಅಂದ ಲೆಕ್ಕ ಇದೆ ಗೊತ್ತಾ ಬ್ರೋ? ಎಷ್ಟೋ 2 ಲಕ್ಷ 3 ಲಕ್ಷ ಏನು ಬಾಸ್ ಕೊಟ್ಟಿದ್ದು. ಇರಲಿ ಬಿಡಿ. ಅಲ್ಲಲ್ಲ, ಎಷ್ಟು ಖರ್ಚಾಯಿತು ಅಂತ ಹೇಳಿ. ಓಕೆ ಓಕೆ, ತುಂಬ ಬರ್ತಿದೆ. ಸೊ ಅಷ್ಟೆಲ್ಲ ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು. ಈಗ ಜನ ನೋಡ್ತಾರೆ ಮಾತಾಡ್ಕೊಳ್ಳಿ, ಯಾಕಂದ್ರೆ ನೀವು ಆ ವ್ಯಕ್ತಿನ ಈ ರೀತಿ ನೋಡಿರ್ತಕ್ಕಂಥ ಸಹಾಯ ಮಾಡಿರೋದನ್ನ ನೀವು ಅನುಭವಿಸಿರೋದು ನಿಮ್ಮ ಸ್ನೇಹಿತನಿಗೆ. ಸೊ ನಾಳೆ ಸಿನಿಮಾ ಬರ್ತಿದೆ, ಬಟ್ ಅವ್ರು ಬಿಡಿ, ಅವ್ರು ನೋವಲ್ಲಿದ್ದಾರೆ ಸ್ವಲ್ಪ. ಬಟ್ ಇವಾಗ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಸೆಲೆಬ್ರೇಷನ್ ನೋಡಿದ್ದೀರಲ್ಲ ಸರ್, ನೋಡ್ತಾ ಇದ್ದೀರಲ್ಲ. ಓಕೆ. ಇನ್ನು ಇವಾಗೂ ಅರ್ಧಕ್ಕೆ ಹತ್ರ ಹೋಗಿ ಬಂದು ಮೇಂಟೈನ್ ಹತ್ರ ಅಲ್ಲೊಂದು ಚೆನ್ನಾಗಿ ನಡೀತಾ ಇದೆ. ಅದೇ ನೋಡೋಣ ಏನಾಗುತ್ತೆ. ಮೂವಿ ಚೆನ್ನಾಗಿದ್ರೆ ಸಾಕು ನಮಗೆ. ಮೂವಿ ಚೆನ್ನಾಗಿದ್ರೆ 100 ಅಲ್ಲ 200 ಕೋರ್ಸ್ ಆಗುತ್ತೆ. ಬಾಸ್ದು ಆ ಫ್ಲಾಪ್ ಆದ್ರೂ 100 ಕೋರ್ಸ್ ಆಗೇ ಆಗುತ್ತೆ. ಅಲ್ಲ, ಅದಾಗುತ್ತೆ. ಬಾಕ್ಸ್ ಆಫೀಸ್ ತಾನ ಅಂದರೆ ಅದು ಕಲೆಕ್ಷನ್ ಆಗೇ ಆಗುತ್ತೆ. ಬಟ್ ಸೋಲ್ಡ್ ಔಟ್ ಆಗಿದೆ, ಎಲ್ಲ ಥಿಯೇಟ್ರಲ್ಲೂ ಸೋಲ್ಡ್ ಔಟ್ ಆಗಿದೆ. ನೋಡೋಣ ಸರ್. ಓಕೆ, ನಿಮ್ಮ ಹೆಸರು ಸರ್? ಮಂಜುನಾಥ್. ಥ್ಯಾಂಕ್ ಯು ಸರ್.